ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ದಿನ 8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅನ್ನೋ ಒಂದು ಅಧ್ಯಾಯದಲ್ಲಿ ಚರ್ಚಿಸೋಣ. ನಮಗೆ ನಮ್ಮ ಸುತ್ತಮುತ್ತಲಿನ ಅಥವಾ ಪರಿಸರದಲ್ಲಿ ಇರುವ ಜೀವಿಗಳನ್ನ ಹೆಸರಿಸಿ ಯಾವುವು ಅಂತ ಕೇಳಿದಾಗ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ, ಜೀವಿಗಳು ಅಂದ ತಕ್ಷಣ ನಮಗೆ ಕಾಣುವಂಥ ಪ್ರಾಣಿಗಳ ಹೆಸರು ಇರ್ತವೆ, ಕಾಣುವಂಥ ಮರಗಳ ಹೆಸರು ಅಥವಾ ಗಿಡಗಳ ಹೆಸರು, ಪಕ್ಷಿಗಳ ಹೆಸರು, ಇವನ್ನ ಹೇಳ್ತೀವಿ. ನಮಗೆ ಮೊದಲು ಕೂಡ ನಮ್ಮ ಜೊತೆಗೆ ಸೂಕ್ಷ್ಮ ಜೀವಿಗಳು ಇದೆ ಅನ್ನೋದೇ ಗೊತ್ತಿಲ್ಲ ಅಲ್ವಾ. ನಾವು ಈ ಒಂದು ಸೂಕ್ಷ್ಮ ಜೀವಿಗಳು ಕೂಡ ನಮ್ಮ ಒಟ್ಟಿಗೆ ಇದೆ ಅನ್ನೋದನ್ನ ನಮ್ಗೆ ಗೊತ್ತಿರಲಿಲ್ಲ. ಇಂತಹ ಒಂದು ಸೂಕ್ಷ್ಮ ಜೀವಿಗಳ ಬಗ್ಗೆ ಇವತ್ತು ಕಲಿಯುವಂತಹ ಪ್ರಮುಖ ಕಲಿಕಾಂಶಗಳಿದ್ದಾರೆ. ಇವು ಈ ದಿನ ನಾವು ಚರ್ಚಿಸುವಂತಹ ಕಲಿಕಾಂಶಗಳು. ಈ ಸೂಕ್ಷ್ಮ ಜೀವಿಗಳ ಅರ್ಥ, ಸೂಕ್ಷ್ಮ ಜೀವಿಗಳ ಅರ್ಥ, ವಿಧಗಳು, ಸೂಕ್ಷ್ಮ ಜೀವಿಗಳ ವಾಸ, ಸೂಕ್ಷ್ಮ ಜೀವಿಗಳು ಮತ್ತು ನಾವು, ಸೂಕ್ಷ್ಮ ಜೀವಿಗಳು ಮತ್ತು ನಾವು, ಸ್ನೇಹಿ ಸೂಕ್ಷ್ಮ ಜೀವಿಗಳು, ಈ ಒಂದು ಫಲಿತಾಂಶಗಳ ಬಗ್ಗೆ ನಾವಿವತ್ತು ಚರ್ಚಿಸೋಣ. ಮುಖ್ಯವಾಗಿ ನಾವು ಈ ದಿನದ ಅಧ್ಯಾಯದಲ್ಲಿ ಚರ್ಚಿಸುವಂಥದ್ದು ಸೂಕ್ಷ್ಮಾಣುಜೀವಿಗಳ ಅರ್ಥ, ವಿಧಗಳು, ಸೂಕ್ಷ್ಮಾಣುಜೀವಿಗಳು ಹೇಗೆ ವಾಸಿಸ್ತವೆ, ಹಾಗಾದರೆ ಏನಿದೆ ಮೇಲೆ ಸೂಕ್ಷ್ಮಾಣುಜೀವಿಗಳು ಮತ್ತು ನಾವು ಅದರಲ್ಲಿ ಸ್ನೇಹಿ ಸೂಕ್ಷ್ಮಾಣುಜೀವಿಗಳು, ಹಾಗೆ ಸೂಕ್ಷ್ಮಾಣುಜೀವಿಗಳಿಂದ ಏನು ಉಪಯೋಗ ಇದೆ, ಇದನ್ನು ನಮ್ಮ ಮಿತ್ರ ಅಂದರೆ ಸ್ನೇಹಿ ಸೂಕ್ಷ್ಮ ಜೀವಿಗಳು. ಸೂಕ್ಷ್ಮ ಜೀವಿಗಳಿಂದ ಮಾನವನಿಗೆ ಇಲ್ಲ, ಮುಂದಿಗೆ ಇಲ್ಲ ಅಲ್ವಾ. ನಂತರ ನೋಡೋಣ ಶತ್ರು. ಇದು ಮುಂದಿನ ತರಗತಿಯಲ್ಲಿ ಕಲಿಯುವಂಥ ಫಲಿತಾಂಶಗಳು ನಾವು ಭಾಗ 2 ಅಂದರೆ ತರಗತಿ ಮುಂದಿನ ತರಗತಿಯಲ್ಲಿ ಚರ್ಚಿಸ್ತೀವಿ. ಈಗ ಮೊದಲಾಗಿ ಸೂಕ್ಷ್ಮ ಜೀವಿಗಳ ಅರ್ಥ ನಾವು ಈಗಾಗಲೇ ಹೇಳಿದೆ, ಹೆಸರೇ ಹೇಳ್ತಾರೆ ಸೂಕ್ಷ್ಮ ಜೀವಿಗಳು. ಸೂಕ್ಷ್ಮ ಅಂದರೆ ಅತಿ ಸಣ್ಣ ಅಂತ, ಅತಿ ಸಣ್ಣ. ಎಷ್ಟು ಸಣ್ಣ ಅಂದರೆ ನಮ್ಮ ಬರೀ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಣ್ಣ, ನಾವು ಬರೀ ಕಣ್ಣಿಂದ ನೋಡಲಾರದ ಅತಿ ಸಣ್ಣ ಜೀವಿಗಳಿಗೆ ಸೂಕ್ಷ್ಮ ಜೀವಿಗಳು ಎಂದು ಕರೆಯುತ್ತೇವೆ. ಎಲ್ಲಿವೆ ಇವು? ನಮ್ಮ ವಾತಾವರಣದಲ್ಲಿದ್ದಾವೆ. ನಮ್ಮ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳಿವೆ, ನೀರಿನಲ್ಲಿ ಸೂಕ್ಷ್ಮಾಣು ಜೀವಿಗಳಿವೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲೂ ಕೂಡ ಬಾಯಿಗಳು, ನಮ್ಮ ಕರುಳು ಅಥವಾ ಜಠರದಲ್ಲಿ, ನಮ್ಮ ಚರ್ಮದ ಮೇಲೆ ಎಲ್ಲ ಕೂಡ ಸೂಕ್ಷ್ಮಾಣು ಜೀವಿಗಳು ವಾಸವಾಗಿವೆ. ಅಷ್ಟೇ ಅಲ್ಲ, ಸೂಕ್ಷ್ಮಾಣು ಜೀವಿಗಳು ಎಲ್ಲಿ ವಾಸವಾಗಿದೆ ಅಂತಂದರೆ ಎಂತಹ ವಾತಾವರಣದಲ್ಲಿ ಇರ್ತವೆ, ಅತಿ ಹಿಮ ಶೀತ ಇರುವಂಥ ಪ್ರದೇಶದಲ್ಲೂ ಸೂಕ್ಷ್ಮಾಣು ಜೀವಿಗಳು, ಬ್ಯಾಕ್ಟೀರಿಯಾ ಅಂತ ಜೀವಿಗಳು, ಬಿಸಿ ನೀರಿನ ಬುಗ್ಗೆಗಳು ಅಂತಹ ಸೂಕ್ಷ್ಮಾಣು ಜೀವಿಗಳು ಅಂತ ಕರೆಯೋದು. ಅಂದರೆ ನೋಡ್ಕೊಳ್ಳಿ, ಪರಿಸರ ಅಥವಾ ಹೇಗಿದೆ ವಾತಾವರಣ, ತುಂಬ ಶೀತ ಇರುವ ಭಾಗದಲ್ಲೂ ಸೂಕ್ಷ್ಮಾಣು ಜೀವಿಗಳಿವೆ, ಹಿಮಾಲಯ ಪ್ರದೇಶದಲ್ಲೂ ಬರುತ್ತವೆ. ಮತ್ತೆ ಬಿಸಿ ನೀರಿನ ಬುಗ್ಗೆಗಳು, ಅಷ್ಟು ಟೆಂಪರೇಚರ್ ಹೈ ಇದ್ರೂ ಕೂಡ ಅಲ್ಲಿ ಬರುತ್ತವೆ. ಜೌಗು ಪ್ರದೇಶದಲ್ಲೂ ಅಂದರೆ ನೀರಿನ ಜಾಗದಲ್ಲೂ ಇರ್ತವೆ. ಅದೇ ಒಣ ಮರುಭೂಮಿಯಲ್ಲೂ ಕೂಡ ಸೂಕ್ಷ್ಮಾಣು ಜೀವಿಗಳು. ಅಂದರೆ ಎಂತಹ ವಾತಾವರಣದಲ್ಲಿ ಬೇಕಾದರೂ ಬದುಕಬಲ್ಲಂತಹ, ಉಳಿಯಬಲ್ಲಂತಹ ಸಾಮರ್ಥ್ಯ ಯಾಗಿದೆ ಸೂಕ್ಷ್ಮಾಣು ಜೀವಿಗಳಿಗಿದೆ. ಬ್ಯಾಕ್ಟೀರಿಯಾ ಅಂತ ಜೀವಿಗಳು ಇಂಥ ಎಲ್ಲ ವಾತಾವರಣಗಳು ಕೂಡ ನಮಗೆ ಪರಿಸರದಲ್ಲಿ ಎಲ್ಲ ವಾತಾವರಣಗಳು ಕೂಡ. ಈ ಸೂಕ್ಷ್ಮಾಣು ಜೀವಿಗಳ ವಿಧಗಳು ಅಂತ ಹೇಳಿ, ಸೂಕ್ಷ್ಮಾಣು ಜೀವಿಗಳ ವಿಧಗಳು ಯಾವುವು? ಸೂಕ್ಷ್ಮಾಣು ಜೀವಿಗಳ ವಿಧಗಳು
ಆ ಸೂಕ್ಷ್ಮಾಣುಜೀವಿಗಳನ್ನ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಮತ್ತು ಶೈವಲಗಳು ಹೀಗೆ ಮುಖ್ಯವಾಗಿ ನಾವು ಸೂಕ್ಷ್ಮಾಣುಜೀವಿಗಳನ್ನ 4 ವಿಧಗಳಾಗಿ ವಿಂಗಡಿಸುತ್ತೇವೆ. ಸೂಕ್ಷ್ಮಾಣುಜೀವಿಗಳನ್ನು ಮುಖ್ಯವಾಗಿ 4 ವಿಧಗಳಾಗಿ ವಿಂಗಡಿಸುತ್ತೇವೆ. ಒಂದು, ಸೂಕ್ಷ್ಮಾಣುಜೀವಿಗಳು ಅಂದರೆ ನಮಗೆ ಅರ್ಥ ಗೊತ್ತಾಯಿತು. ಸೂಕ್ಷ್ಮಾಣುಜೀವಿಗಳೆಂದರೆ ನಮ್ಮ ಬದಿಗಳಿಗೆ ಕಾಣದ ಅತಿ ಸಣ್ಣ ಜೀವಿಗಳಿಗೆ ಸೂಕ್ಷ್ಮ ಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಎನ್ನುತ್ತೇವೆ. ಸರಿಯಲ್ವಾ? ಸೂಕ್ಷ್ಮ ಬದಿಗಳಿಗೆ ಕಾಣದ ಇಲ್ಲಿ ವಾಸವಾಗಿರ್ತವೆ. ಎಂತಹ ವಾತಾವರಣದಲ್ಲಿ ಬೇಕಾದರೂ ವಾಸವಾಗಿರ್ತವೆ. ಉದಾಹರಣೆ, ಹಿಮ ಮಂಜುಗಡ್ಡೆಯಲ್ಲೂ ಬದುಕುತ್ತವೆ, ಬಿಸಿನೀರಿನ ಬುಗ್ಗೆ ಇರುವಂಥ ಪ್ರದೇಶಗಳಲ್ಲೂ ಇರ್ತವೆ, ನೀರಲ್ಲೂ ಇರ್ತವೆ, ಒಣ ಮರಳು ಭೂಮಿಯಲ್ಲೂ ಕೂಡ ಇವು ಇರ್ತವೆ. ನಮ್ಗೆ ಏನು ಬೇಕಾಯ್ತು? ಭೂಮಿಯ ಅಂದರೆ ಎಲ್ಲ ಕಡೆಯೂ ಕೂಡ ಸೂಕ್ಷ್ಮಾಣುಜೀವಿಗಳು ವಾಸ ಮಾಡ್ತವೆ. ಸೂಕ್ಷ್ಮಾಣುಜೀವಿಗಳ ವಿಧ. ಸೂಕ್ಷ್ಮಾಣುಜೀವಿಗಳನ್ನು ಮುಖ್ಯವಾಗಿ 4 ವಿಧಗಳಾಗಿ ವಿಂಗಡಿಸಿದ್ದೇವೆ. ಅದರಲ್ಲಿ ಒಂದು ಬ್ಯಾಕ್ಟೀರಿಯಾಗಳು, 2 ಶಿಲೀಂಧ್ರ, ಮತ್ತೊಂದು ಪ್ರೋಟೋಜೋವಾಗಳು ಮತ್ತು ಶೈವಲಗಳು. ನಮ್ಮ ಪಠ್ಯ ಪುಸ್ತಕದಲ್ಲಿ ಹಲವಾರು ಈ ಸೂಕ್ಷ್ಮಾಣುಜೀವಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇವು ಬ್ಯಾಕ್ಟೀರಿಯಾ ಚಿತ್ರಗಳು, ಕೆಲವರಿಂದ ಬ್ಯಾಕ್ಟೀರಿಯಾ ಚಿತ್ರಗಳು. ಇವು ಶೈವಲಗಳು, ಒಂದು ಕ್ಲಾಮಿಡೋಮೊನಾಸ್ ಅಂತ ಮತ್ತು ಸ್ಪೈರೋಗೈಮಾ. ನಿಮಗೆ ಚಿತ್ರಗಳು ಕಾಣ್ತವೆ. ಕ್ಲಾಮಿಡೋಮೊನಾಸ್ ಮತ್ತು ಸ್ಪೈರೋ ಇವೆರಡು ಪ್ರೋಟೋಜೋವಾ ನೀರಲ್ಲಿರ್ತವೆ, ನಮ್ಮ ಬದಿಕಣ್ಣಿಗೆ ಕಾಣುವುದು. ನೆಕ್ಸ್ಟ್ ಇವು ಪ್ರೋಟೋಜೋವಾ, ಅಮೀಬಾ ಮತ್ತು ಪ್ಯಾರಾಮಿಸಿಯಂ. ಎಲ್ಲರೂ ಗೊತ್ತಿದೆ, ಏಕಕೋಶ ಜೀವಿಗಳು ಅಂತ ಏನು ಹೇಳ್ತೀವಿ. ಆ ಹೇಳ್ಬೇಕಾದ್ರೆ ಅಮೀಬಾ, ಪ್ಯಾರಾಮಿಸಿಯಂ ಇವೇನು ಅಂತ ಹೇಳ್ತೀವಿ. ಇವು ಏನು ಹೇಳ್ತೀವಿ? ಪ್ರೋಟೋಜೋವಾ, ಅಮೀಬಾ ಮತ್ತು ಪ್ಯಾರಾಮಿಸಿಯಂ. ಕೆಲವು ಶಿಲೀಂಧ್ರಗಳು, ಇದಕ್ಕೆ ನಾವು ಬ್ರೆಡ್ ಮೋಲ್ಡ್ ಅಂತ ಕರಿತೇವೆ. ಬ್ರೆಡ್ ಮೋಲ್ಡ್. ನಾವೇನಾದರೂ ಮನೆಯಲ್ಲಿ ಒಂದು ತೇವಪೂರಿತ ಅಥವಾ ಹಸಿ ನೀರ್ಗಂಶ ಅಥವಾ ಒಂದು ಬ್ರೆಡ್ಡನ್ನು ಇಟ್ಟರೆ ಆ ಬ್ರೆಡ್ ಮೇಲೆ ಎಳೆ 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 ಅಂತ ಆಳವಾಗಿ ಬೆಳೆದಿರುತ್ತೆ. ನಾವೇನು ಬೂಸ್ಟ್ ಬಂದಿದೆ ಅಂತ ಕರಿತೀವಿ. ಅಥವಾ ನಮ್ಮ ಮಿಕ್ಕಂಥ ಆಹಾರ ಪದಾರ್ಥ ಸಾಂಬಾರೇನಾದ್ರು ಒಂದು 2 ದಿನ ನಾವು ನೋಡಿದ್ರೆ ಮುಚ್ಚಿಟ್ಬಿಟ್ರೆ, ಮುಚ್ಚಿಟ್ಟು ಊರಿಗೆ ಹೋದರೆ ಬಂದು 2 ದಿನ ಬಿಟ್ಟು ನೋಡಿದ್ರೆ ಆ ಪಾತ್ರೆಯಲ್ಲಿ ಏನೋ ಬೆಳ್ಳಿ ಅಂತ ಎಲ್ಲ ಬೆಳೆದಿರುತ್ತೆ ಎಳೆ ಎಳೆಯಾಗಿ. ಇದನ್ನು ಏನು ಹೇಳ್ತೀವಿ? ಬೂಸ್ಟ್ ಬಂದಿದೆ. ಅದು ಒಂದು ನಾವೇನು ಹೇಳ್ತೀವಿ? ಶಿಲೀಂಧ್ರ. ಆ ಎಳೆ ಎಳೆಯಾಗಿ ಬರೋದನ್ನ ಬ್ರೆಡ್ ಮೋಲ್ಡ್ ಅಂತ ಕರಿತೀವಿ. ಬ್ರೆಡ್ ಮೋಲ್ಡ್. ನೆಕ್ಸ್ಟು ಪೆನಿಸಿಲಿಯಂ, ಇದು ಕೂಡ ಒಂದು ವಿಧದ ಶಿಲೀಂಧ್ರ. ಆಸ್ಪರ್ಜಿಲ್ಲಸ್, ಇದು ಕೂಡ ಒಂದು ಶಿಲೀಂಧ್ರ. ಹಾಗಾದರೆ ನಮಗೆ ಇಲ್ಲಿ ಶೈವಲಗಳು ಗೊತ್ತಾಯಿತು, ಬ್ಯಾಕ್ಟೀರಿಯಾಗಳಿದೆ, ಪ್ರೋಟೋಜೋವಾ ಇದೆ, ನಂತರ ಇಲ್ಲಿ ಶಿಲೀಂಧ್ರಗಳಿದೆ. ಕೆಲವು ಚಿತ್ರಗಳನ್ನು ನಾವು ಕೊಟ್ಟಿದ್ದಾರೆ, ಗಮನಿಸಿ ಮಕ್ಕಳೇ. ಇವನ್ನೆಲ್ಲ ನಾವು ಸೂಕ್ಷ್ಮಾಣುಜೀವಿಗಳು ಅಂತ ಕರಿತೀವಿ. ಮತ್ತೊಂದು 2 ಚಿತ್ರ ಇದೆ, ನಾವಿಲ್ಲಿ ಪ್ರಸ್ತಾಪ ಮಾಡೇ ಇಲ್ಲ. ವೈರಸ್ಗಳು ಅಂತ ಹೇಳ್ತೀವಿ. ಚರ್ಚಿಸೋಣ. ವೈರಸ್ಗಳು ಅಂತ ಹೇಳ್ತೇವೆ. ಅದು ವೈರಸ್ ಹೇಗಿದೆ? ಬ್ಯಾಕ್ಟೀರಿಯೋಫೇಸ್ ಅಂತ ಕರಿತೀವಿ. ಇವುಗಳ ಬಗ್ಗೆ ಕೂಡ ನಾವು ಚರ್ಚಿಸೋಣ. ಇಂತಹ ಸೂಕ್ಷ್ಮಾಣುಜೀವಿಗಳು ನಮ್ಮ ಎಲ್ಲ ಕಡೆಯೂ ಕೂಡ ಇರ್ತವೆ. ಈ ಸೂಕ್ಷ್ಮಾಣುಜೀವಿಗಳು ಮತ್ತು ನಾವು ಮತ್ತೊಂದು ಫಲಿತಾಂಶ, ಸೂಕ್ಷ್ಮ ಜೀವಿಗಳು ಮತ್ತು ನಾವು ಅಂತ ಹೇಳ್ತಾರೆ. ಈ ಸೂಕ್ಷ್ಮಾಣುಜೀವಿಗಳ ಅಂದರೆ ಕೆಲವು ವಿಧದ ಸೂಕ್ಷ್ಮಾಣುಜೀವಿಗಳ ನಮಗೆ ಉಪಯೋಗ ಆಗಿದೆ, ಕೆಲವು ಏನಾಗಿರ್ತವೆ? ಹಾನಿಕಾರಕ ಆಗಿವೆ. ಹಾನಿಕಾರಕ ಮತ್ತು ಉಪಯೋಗ. ಮನುಷ್ಯರಿಗೆ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳು ಮತ್ತೆ ಹಾಗೆ ಹಾನಿ ಉಂಟು ಮಾಡುವಂಥ ಸೂಕ್ಷ್ಮಾಣುಜೀವಿಗಳು ಕೂಡ ಇದೆ. ಅದಕ್ಕೆ ಪಾಠದ ಹೆಸರು ಗಮನಿಸ್ಕೊಳ್ಳಿ. ಪಾಠದ ಹೆಸರೇ ಏನಿದೆ? ಸೂಕ್ಷ್ಮಾಣುಜೀವಿ ಮಿತ್ರ ಮತ್ತು ಶತ್ರು. ಅರ್ಥ ಏನು? ನಮ್ಮ ಮಿತ್ರ ಅಂದರೆ ನಮಗೆ ಉಪಯೋಗ ಆಗಬೇಕು,
ಯಾವ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿವೆ ಅದರ ಬಗ್ಗೆ ಚರ್ಚಿಸೋಣ. ಇದಕ್ಕೆ ಮಿತ್ರ ನಮಗೆ ಉಪಯೋಗ ಆಗಿದ್ರೆ ಮಿತ್ರ ಅಂತೀವಿ, ನಮಗೆ ಮಾರಕ ಆಗಿದ್ರೆ ಅಂದರೆ ರೋಗಗಳನ್ನು ಉಂಟು ಮಾಡ್ತಾ ಇದ್ರೆ ಅದಕ್ಕೆ ನಾವು ಶತ್ರು ಅಂತೀವಿ. ಹಾಗಾದರೆ ಸೂಕ್ಷ್ಮಾಣುಜೀವಿಗಳನ್ನು ನಾವು ಮಿತ್ರನೂ ಹೌದು ಶತ್ರುನೂ ಹೌದು ಅಂತ ಕರಿತೀವಿ. ಶತ್ರುನೂ ಹೌದು ಮಿತ್ರನು. ಮಿತ್ರ ಅಂತ ಹೇಳಬೇಕಂದ್ರೆ ನಮಗೆ ಯಾವ ರೀತಿಯಾಗಿ ಸೂಕ್ಷ್ಮಾಣುಜೀವಿಗೆ ಯೋಜನೆ ಆಗಿದೆ ಉಪಯೋಗ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಬಂದಾಗ ಯಾವ ಯಾವ ವಿಧಾನಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಸೂಕ್ಷ್ಮಾಣುಜೀವಿಗಳು ಮನುಕುಲಕ್ಕೆ ಪ್ರಯೋಜನ ಆಗಿದೆ. ಹಾಗಿದ್ದಾಗ ನಾವು ಮಿತ್ರ ಹೇಗೆ ಅಂತ ಕೇಳಿದಾಗ ನಾವೀಗ ಚರ್ಚಿಸ್ತಾ ಬರ್ತವೆ ಆ ಅಂಶಗಳನ್ನು ನಾವು ನೋಡೋಣ. ಮಿತ್ರ ಒಂದು ಕರೀತೀವಿ, ಶತ್ರು ಅಂತ ಕರೀತೀವಿ. ಶತ್ರು ಅಂತ ಕರೀಬೇಕಂದ್ರೆ ಹಾಗಾದರೆ ಏನೇನು ಜೀವಿಗಳಿಗೆ ಮನುಷ್ಯ ಮತ್ತು ಸಸ್ಯಗಳಿಗೆ ರೋಗಗಳನ್ನು ಉಂಟು ಮಾಡ್ತಾರೆ ಅನ್ನೋದನ್ನ ಶತ್ರು ಅಂತ ಹೇಳ್ತೀವಿ. ನಾವು ಈಗ ಮೊದಲಾಗಿ ಸೂಕ್ಷ್ಮಾಣುಜೀವಿಗಳು ನಮಗೆ ಮಿತ್ರ ಅನ್ನೋದ್ರ ಬಗ್ಗೆ ನೋಡೋಣ. ಈ ಸೂಕ್ಷ್ಮಾಣುಜೀವಿಗಳು ಮಿತ್ರ ಅಂದರೆ ನಮಗೆ ಅನೇಕ ರೀತಿಯಾಗಿ ಏನಾಗಿರಬೇಕು, ಪ್ರಯೋಜನಕಾರಿ ಆಗಿರಬೇಕು. ಅದಕ್ಕೆ ನಾವು ಸ್ನೇಹಿ ಸೂಕ್ಷ್ಮಾಣುಜೀವಿಗಳು ಅಂತ ಫಲಿತಾಂಶಗಳಿಗೆ ಈ ಒಂದು ಬೇಕಾಗಿ ನಾವು ಪಾಯಿಂಟ್ ಬರ್ತಾ ಇರೋಣ. ಒಂದೇನು ಮೊಸರು ಮತ್ತು ಬ್ರೆಡ್ ತಯಾರಿಕೆ. ಮೊಸರು ಮತ್ತು ಬ್ರೆಡ್ ತಯಾರಿಕೆ ನಮ್ಗೆ ಏನಾದರೂ ಗೊತ್ತಿದೆ. ಈ ಮೊಸರು ಮನೆಯಲ್ಲಿ ಏನು ಹಾಕ್ತಿದೆ, ಹೇಗೆ ತಾಯಿ ಮೊಸರನ್ನ ತಯಾರಿಸ್ತಾರೆ ಅಂತ ಗೊತ್ತಾಗ್ತದೆ. ಹಾಲಿಗೆ ತಾಯಿ ಏನು ಮಾಡ್ತಾರೆ, ಸ್ವಲ್ಪ ಕಾಯಿಸಿಕೊಂಡು ಬೆಚ್ಚನೆಯ ಹಾಲಿಗೆ ನಾವು ಹೆಪ್ಪಾಕೋದು ಅಥವಾ ಮೊಸರನ್ನು ಹಾಕ್ತೇವೆ. ಮಜ್ಜಿಗೆ ಅಥವಾ ಮೊಸರನ್ನು ಹಾಕಿದಾಗ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದಷ್ಟು 6-8 ಗಂಟೆಗಳ ನಂತರ ಅದೇನಾಗಿದೆ, ಮೊಸರಾಗಿ ಪರಿವರ್ತನೆ ಆಗಿದೆ. ಮೊಸರಾಗಿ ಪರಿವರ್ತನೆ ಆಗಿರುತ್ತೆ. ಏನಾಗಿದೆ ನಮಗೆ ಹಾಲಲ್ಲಿ ಒಂದು ಇರುವಂಥ ಅಂಶ ಲ್ಯಾಕ್ಟೋಸ್ ಅಂತ ಹಾಲಲ್ಲಿದೆ. ಲ್ಯಾಕ್ಟೋಸ್ ಅಂತ ಇದೆ. ಇದನ್ನ ಲ್ಯಾಕ್ಟೋಸ್ ಅನ್ನ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸಿದ್ರೆ ಇದು ಲ್ಯಾಕ್ಟೋಸ್ ಅನ್ನೋದು ಹಾಲು, ಲ್ಯಾಕ್ಟಿಕ್ ಆಮ್ಲ ಅನ್ನೋದು ಮೊಸರು. ಇದನ್ನ ಯಾರು ಮಾಡ್ತಾರೆ, ಲ್ಯಾಕ್ಟೋಬ್ಯಾಸಿಲಸ್ ಅಂತ ಒಂದು ಬ್ಯಾಕ್ಟೀರಿಯಾ. ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ. ಈ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ನೋಡಿ ಇನ್ನೊಂದ್ಸಲಿ ಕಟ್ಕೊಳ್ಳಿ ಮಕ್ಕಳ. ಹಾಲಲ್ಲಿ ಇರುವಂಥ ಅಂಶ ಲ್ಯಾಕ್ಟೋಸ್, ಹಾಲಲ್ಲಿರುವ ಅಂಶ ಲ್ಯಾಕ್ಟೋಸ್ ಇದೆ. ಈ ಲ್ಯಾಕ್ಟೋಸ್ ಅನ್ನು ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುತ್ತೆ. ಹಾಲು ಅಂದರೆ ಲ್ಯಾಕ್ಟೋಸ್, ಆಮ್ಲ ಆಯಿತು ಅಂದರೆ ಗಟ್ಟಿ ಆಯಿತು, ಅದಕ್ಕೆ ಫುಲ್ಲಿದೆ. ಈಗ ಆ ಲ್ಯಾಕ್ಟೋಸ್ ಲ್ಯಾಕ್ಟಿಕ್ ಆಮ್ಲವಾಗಿ ಮಾಡಿದ್ದು ಯಾವುದಂದ್ರೆ ಈ ಒಂದು ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಇರುವಂಥ ಬ್ಯಾಕ್ಟೀರಿಯಾ. ಹಾಗಾದರೆ ಮೊಸರು ಅಂದರೆ ಲ್ಯಾಕ್ಟಿಕ್ ಆಮ್ಲ, ಅದರಲ್ಲಿ ಏನಿದೆ, ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಇದೆ. ನಾವು ಬೆಚ್ಚನೆಯ ಹಾಲಿಗೆ ಏನಾದರೂ ಈ ಮೊಸರನ್ನು ಹಾಕಿದ್ರೆ, ಮೊಸರು ಹಾಕ್ತಾ ಇರೋದ್ರ ಅರ್ಥ ಏನು ಕೊಡ್ತಾ ಇದ್ದೀರಾ ಹಾಲಿಗೆ, ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವಂತಹ ಕೊಡ್ತಾ ಇದ್ದೀವಿ. ಲ್ಯಾಕ್ಟೋಬ್ಯಾಸಿಲಸ್, ಈ ಲ್ಯಾಕ್ಟೋಬ್ಯಾಸಿಲಸ್ ಮೊಸರಲ್ಲಿದೆ. ಈ ಲ್ಯಾಕ್ಟೋಬ್ಯಾಸಿಲಸ್ ಅನ್ನು ಹಾಲಿಗೆ ಹಾಕಿದ್ರೆ ಆ ಲ್ಯಾಕ್ಟೋಸನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ಮಾಡುತ್ತೆ. ಆವಾಗ ಮೊಸರಾಯಿತು. ಮೊಸರು ತುಂಬ ಇಷ್ಟ ಅಲ್ಲ ನಮಗೆ ಊಟಕ್ಕೆ. ಹಾಲಿನ ಗುಣವೇ ಬೇರೆ, ಮೊಸರಿನ ಗುಣವೇ ಬೇರೆ. ಈ ಥರ ಒಂದು ಒಳ್ಳೆಯ ರುಚಿಯಾದಂತಹ ಒಂದು ಪದಾರ್ಥ ನಮಗೆ ಬ್ಯಾಕ್ಟೀರಿಯಿಂದ ತಯಾರಾಗ್ತದೆ. ಮೊಸರು ಆಗಿದ್ದು ಯಾರಿಂದ, ಮೊಸರು ಮಾಡಿದ್ದು ಯಾರು, ಬ್ಯಾಕ್ಟೀರಿಯಾ. ಇಂತಹ ಒಂದು ಬ್ಯಾಕ್ಟೀರಿಯಾ ನಮಗೆ ಏನು ಮಾಡ್ತು, ಮೊಸರನ್ನು ಉಂಟು ಮಾಡ್ತು. ಹಾಗಿದ್ದರೆ
ನಾವು ಬ್ಯಾಕ್ಟೀರಿಯಾವನ್ನು ಮಿತ್ರ ಅನ್ಬೋದಾ? ಮಿತ್ರ ಅನ್ಬೋದು. ನಮಗೆ ಆಹಾರ ಒದಗಿಸ್ತಾ ಇದ್ದಾರೆ. ಒಂದು ಈ ಥರ ಯಾವುದನ್ನ ಮೊಸರಿನಲ್ಲಿ ಮಾಡುವಂಥ ಪ್ರಕ್ರಿಯೆ ಬ್ಯಾಕ್ಟೀರಿಯಾಗಳಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟು ಈ ಬೇಕರಿಗಳಲ್ಲಿ ನಾವು ವಾಣಿಜ್ಯ ಬಳಕೆ ಅಂತ ಅಲ್ವಾ? ಬ್ರೆಡ್, ಕೇಕು, ಬನ್ನು, ಸ್ಯಾಂಡ್ವಿಚ್ ಇವೆಲ್ಲವೂ ಕೂಡ ಆಗುತ್ತೆ. ಅಡುಗೆ ನಮ್ಮ ಮನೆಯಲ್ಲಿ ಇದ್ರದ್ದು ಜೊತೆಗೆ ಯಾವುದು ಮೊಸರಿನ ಜೊತೆ ಮನೆಯಲ್ಲಿ ಇನ್ಯಾವುದು ಬ್ಯಾಕ್ಟೀರಿಯಾ ಆಗುತ್ತೆ ಅಂದರೆ, ಅಮ್ಮ ಬೆಳಿಗ್ಗೆ ಇಡ್ಲಿ ಅಥವಾ ದೋಸೆ ಮಾಡಬೇಕು ಅಂದರೆ ರಾತ್ರಿ ಇಟ್ಟಲ್ಲಿ ಏನು ಮಾಡ್ತಾರೆ? ರುಬ್ಬಿಟ್ಟು ರುಬ್ಬಿ ಅದಕ್ಕೆ ಎಲ್ಲ ಏನೇನು ಹಾಕಬೇಕು ಹಾಕಿ ಮುಚ್ಚಿಡ್ತಾರೆ. ಒಂದಷ್ಟು ಸೋಡಾ ಪುಡಿ ಅಥವಾ ಹಾಕಿ ಮುಚ್ಚಿಟ್ಟಾಗ ಬೆಳಿಗ್ಗೆ ಅಷ್ಟೊತ್ತಿಗೆ ಏನಾಗಿರುತ್ತೆ? ಉಬ್ಬಿದೆ. ಇದನ್ನು ಹುದುಗುವಿಕೆ ಅಂತ ಕರಿತೀವಿ. ಹುದುಗುವಿಕೆ ಅಂದರೆ ಆ ಒಂದು ಈ ಕ್ರಿಯೆಗೆ ಕಾರಣ ಯಾರು? ಶಿಲೀಂಧ್ರ ಅಂತ ಹೇಳಿ. ಯಾರು? ಶಿಲೀಂಧ್ರ. ಇಲ್ಲಿ ಹುದುಗುವಿಕೆಗೆ ಹುದುಗುವಿಕೆ ಅಂತ ಕರಿತೀವಿ. ಹುದುಗುವಿಕೆ ಯಾವುದರಲ್ಲಿ ನಡೆಯುತ್ತೆ? ಮೊಸರಾಗಿದ್ದರೆ ಹುದುಗುವಿಕೆ ನಡೆಯಲಿಲ್ಲ. ಹುದುಗುವಿಕೆ ನಡೆದಿದ್ದೇನೆ ಅಂದರೆ ಯಾವ ಹಿಟ್ಟಲ್ಲಿ ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು, ಇವುಗಳಲ್ಲಿ ಈ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟಲ್ಲಿ ನಮಗೆ ಹುದುಗುವಿಕೆ ಅಂತ ಪ್ರಕ್ರಿಯೆ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಈಗ ಶಿಲೀಂಧ್ರ ಏನು ಮಾಡುತ್ತೆ? ಇಲ್ಲಿ ಒಂದು ಈಸ್ಟ್ ಅಂತ ಈಸ್ಟ್ ಏನು ಮಾಡುತ್ತೆ? ಅವುಗಳ ಉಸಿರಾಟದಿಂದ ಏನು ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ. ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆದಾಗ ಹಿಟ್ಟು ಏನಾಗುತ್ತೆ? ಉಬ್ಬುತ್ತೆ. ಹಿಟ್ಟು ಏನಾಗುತ್ತೆ? ಉಬ್ಬುತ್ತೆ. ಉಬ್ಬಿದ್ರಿಂದ ನಿಮಗೆ ಮಿತ್ರ ಅಂತ ಹೇಗೆ ಕರಿತೀವಿ ಸರ್? ಉಬ್ಬಿರುವುದು ಕೂಡ ಒಂದು ಪ್ರಯೋಜನಕಾರಿ ಅಂಶ. ನಮಗೆ ಈ ದೋಸೆ ಅಥವಾ ಇಡ್ಲಿ ಮೃದುವಾಗಿ ಬರಬೇಕು ಅಂದರೆ ಆ ಉಬ್ಬಿರೋದ್ರಿಂದ ದೋಸೆ ಏನಾಗುತ್ತೆ? ತುಂಬ ಮೃದುವಾಗಿ ಬರುತ್ತೆ. ತುಂಬ ಮೃದುವಾಗಿ ಬರುತ್ತೆ. ಅವಾಗ ರುಚಿಕರವಾಗಿ ದೋಸೆ ಹೇಗಿರುತ್ತೆ? ರುಚಿಕರ. ಈಗಲೇ ಹಿಟ್ಟಿನ ಮೇಲೆ ಕಲಿಸ್ಬಿಟ್ಟು ಹಾಕಿದ್ರೆ ದೋಸೆ ಹೇಗಿರುತ್ತೆ ಅಲ್ವಾ? ರಾತ್ರಿನೇ ದೋಸೆ ಅಥವಾ ಇಡ್ಲಿ ಹಿಟ್ಟನ್ನ ಕಲಿಸಿಟ್ಟು ಬೆಳಿಗ್ಗೆ ಇಡ್ಲಿ ದೋಸೆ ಮಾಡಿದಾಗ ಹೇಗಿರುತ್ತೆ ರುಚಿಯನ್ನು ಕಲೀಲಿಲ್ಲ ಮತ್ತೆ? ಹೌದು, ಖಂಡಿತ ನಮಗೆ ಗೊತ್ತಿದೆ. ರಾತ್ರಿನೇ ನಾವು ಇಟ್ಟಂಥ ಇಡ್ಲಿ ಅಥವಾ ದೋಸೆ ಹಿಟ್ಟಿಂದ ಮಾಡಿರುವಂಥ ದೋಸೆಗಳು ಅಥವಾ ಇಡ್ಲಿ ತುಂಬ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ಮತ್ತು ಮೃದುವಾಗಿಯೂ ಕೂಡ ಇರುತ್ತೆ. ಇದು ಯಾರಿಂದ ಆಗ್ತಾ ಇದೆ? ಇದು ಒಂದು ಈಸ್ಟ್ ಅಂತ ಕರಿತೀವಿ. ಇದನ್ನು ಮಾಡಿದ್ಯಾರು? ಈಸ್ಟ್. ಏನಂತೀವಿ? ಈಸ್ಟ್ ಒಂದು ಶಿಲೀಂಧ್ರ ಅಥವಾ ಈಸ್ಟ್ ಒಂದು ಶಿಲೀಂಧ್ರ ಅಂತ ಹೇಳ್ತೀವಿ. ಇಂಥ ಒಂದು ಶಿಲೀಂಧ್ರದಿಂದ ನಮಗೆ ಏನಾಗ್ತಿದೆ ಅಂತ ಮೃದುವಾದ ಇಡ್ಲಿ ಅಥವಾ ದೋಸೆ ಸಿಗ್ತಾ ಇದೆ. ಈಗ ಹೇಳ್ಬೋದಲ್ವ ಮತ್ತೆ? ಇನ್ನೊಂದು ಉಪಯೋಗ ಸೂಕ್ಷ್ಮಾಣುಜೀವಿಗಳು ಈಸ್ಟಿಂದ ನಮಗೆ ಮೃದುವಾದ ಇಡ್ಲಿ ಅಥವಾ ದೋಸೆ ನಮ್ಮ ಮನೆಯಲ್ಲಿ ಆಗ್ತಾ ಇರೋಂಥ. ನೆಕ್ಸ್ಟು ಇನ್ನೊಂದು ಉಪಯೋಗ ವಾಣಿಜ್ಯ ಕ್ಷೇತ್ರದಲ್ಲಿ. ವಾಣಿಜ್ಯ ಕ್ಷೇತ್ರ ಅಂದರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅಂದರೆ ನಮಗೆ ಏನು ಸೂಕ್ಷ್ಮಾಣುಜೀವಿಗಳ ಬಳಕೆ ಸಾಮಾನ್ಯಗಳು ದೊಡ್ಡ ಪ್ರಮಾಣದಲ್ಲಿ ಮದ್ಯ, ವೈನ್ ಅಥವಾ ಅಸಿಟಿಕ್ ಆಮ್ಲ ತಯಾರಿ. ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲ. ಅಸಿಟಿಕ್ ಆಮ್ಲದ ತಯಾರಿಕೆ. ವೈನ್, ಮದ್ಯ ಮತ್ತು ಅಸಿಟಿಕ್ ಆಮ್ಲದ ತಯಾರಿಕೆಯನ್ನು ವಾಣಿಜ್ಯ ಕ್ಷೇತ್ರದಲ್ಲಿ ಅಂದರೆ ವಾಣಿಜ್ಯ ಉದ್ದೇಶಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ನಾವು ತಯಾರಿಸ್ತೇವೆ. ಈಗ ಯಾರಿಂದ ತಯಾರಿಸ್ತಾ ಇದ್ದೀವಿ? ಇದಕ್ಕೆ ಸಹಕರಿಸೋದು ಮತ್ತೆ ಸೂಕ್ಷ್ಮಾಣುಜೀವಿಗಳೇ. ಮದ್ಯ ನಾವೇನು ಈಗ ಪ್ರಾಚೀನ ಕಾಲದಿಂದಲೂ ಕೂಡ ಈ ಮದ್ಯವನ್ನು ತಯಾರಿಸಲಿಕ್ಕೆ ಈ ಹುದುಗುವಿಕೆಯನ್ನು ಕೂಡ ಕಾಣುತ್ತೆ. ಒಂದು ಸೂಕ್ಷ್ಮಾಣುಜೀವಿಗಳೇ ನಮಗೆ ಕಾಣುತ್ತೆ. ನಮಗೆ ಒಂದು ಸಣ್ಣ ಚಟುವಟಿಕೆ ಇದೆ. ನಾವು ಒಂದು ಅರ್ಧ ಲೀಟರ್ ಒಂದು ಸ್ವಲ್ಪ ನೀರನ್ನು ಒಂದು ಜಾಡಿಯಲ್ಲಿ ಅರ್ಧ ಲೀಟರಷ್ಟು ನೀರನ್ನು ತಗೊಂಡು ಅದಕ್ಕೆ ಒಂದು 2 ಚಮಚ ಸಕ್ಕರೆಯನ್ನು ಹಾಕಿ
ಸ್ವಲ್ಪ ಈಸ್ಟ್ ಪುಡಿಯನ್ನು ಸಕ್ಕರೆ ದ್ರಾವಣಕ್ಕೆ ಸೇರಿಸಿ ಅದನ್ನು ಬೆಚ್ಚಗಿನ ಸ್ಥಳದಲ್ಲಿ 4-5 ಗಂಟೆಗಳ ಮುಚ್ಚಿಡಿ. ಈಗ ದ್ರಾವಣದ ವಾಸನೆಯನ್ನು ಧ್ಯಾನಿಸಿ ಏನು ಮಾಡಬೇಕು? ಒಂದು ಅರ್ಧ ಲೀಟರ್ ನೀರು ತಗೊಂಡು ಒಂದು 4-5 ಸ್ಪೂನ್ ಸಕ್ಕರೆ ಮತ್ತು ಈಸ್ಟನ್ನು ಸೇರಿಸಿ ಬೆಚ್ಚಗಿನ ಸ್ಥಳದಲ್ಲಿ ಒಂದು 6 ಗಂಟೆಗೆ ಇಟ್ಟರೆ ಆಮೇಲೆ ಘ್ರಾಣಿಸಿ ಅಂದರೆ ಅದನ್ನು ವಾಸನೆ ನೋಡಿ ನಮಗೆ ಮದ್ಯದ ವಾಸನೆಲ್ಲ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಆ ಸಕ್ಕರೆ ಏನಾಗಿ ಪರಿವರ್ತನೆ ಆಗಿದೆ? ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗಿದೆ. ಇದು ಮದ್ಯ ಅಂತ ಹೇಳ್ತೀವಿ. ಮದ್ಯಪಾನ ನಮಗೆ ಹೇಳ್ತೀವಿ. ಅದು ಸ್ವಲ್ಪ ಮತ್ತು ಇತೈಲ ಆಲ್ಕೋಹಾಲ್ ಬರುತ್ತೆ. ಮದ್ಯಪಾನ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಇದು ಒಂದು ಈಸ್ಟಿಂದ ನಡೆಯುತ್ತೆ. ಓಕೆ, ಅದು ದುಶ್ಚಟವಾಗಿ ಮಾಡ್ಕೋಬಾರ್ದು. ಮತ್ತು ಒಂದು ಪದಾರ್ಥದ ತಯಾರಿಕೆ ಈಸ್ಟಿಂದ ನಡೆಯುತ್ತೆ. ಮದ್ಯ ಇದೇ ರೀತಿ ವೈನ್, ಹಣ್ಣುಗಳಿಂದ ದ್ರಾಕ್ಷಿ, ಕಲ್ಲಡಕ, ಬಾಳೆಹಣ್ಣು ಅಥವಾ ಗೋಧಿ ಇವುಗಳಿಂದಲೂ ಕೂಡ ಒಂದು ವೈನ್ ತಯಾರಿಸ್ತಾರೆ. ಇದರಲ್ಲೂ ಕೂಡ ಈಸ್ಟ್ ಅಥವಾ ಸೂಕ್ಷ್ಮಾಣುಜೀವಿಗಳಿಂದಲೇ ವೈನ್ ತಯಾರಾಗುತ್ತೆ. ಅಸಿಟಿಕ್ ಆಮ್ಲ ನಮಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ದೊಡ್ಡ ವೈದ್ಯಕೀಯ ಕ್ಷೇತ್ರದಲ್ಲಿ ಬೇಕಾಗುವಂತಹ ಒಂದು ಪದಾರ್ಥ. ಇದನ್ನು ಕೂಡ ಸೂಕ್ಷ್ಮಾಣುಜೀವಿಗಳಿಂದ ತಯಾರಿಸ್ತೇವೆ. ನೆಕ್ಸ್ಟು ಔಷಧಿಯ ಬಳಕೆ. ಮೂರನೇದು ಔಷಧಿಯ ಬಳಕೆ. ಸೂಕ್ಷ್ಮಾಣುಜೀವಿಗಳನ್ನು ಔಷಧವಾಗಿ ಬಳಸ್ತೇವೆ. ನಿಮಗೆ ನಾವೇ ಹೇಳ್ತೀವಿ, ಯಾವುದೋ ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ದೇಹಕ್ಕೆ ಬಂದು ನಮಗೆ ಕಾಯಿಲೆ ಉಂಟು ಮಾಡುತ್ತೆ. ಇದು ಗೊತ್ತಿದೆ. ನಮಗೆ ಗೊತ್ತಿದ್ದರೆ ನಾವು ನಮ್ಮ ದೇಹಕ್ಕೆ ಬಂದಿರುವಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲಿಕ್ಕೆ ಪ್ರತಿ ಜೈವಿಕಗಳು ಅಂತ ಆಂಟಿಬಯೋಟಿಕ್ಸ್ ಅಂತ ಈಗ ನಮ್ಗೆ ಯಾವುದೋ ಒಂದು ಜ್ವರ ಬಿಡದೆ ಇರುವಂಥ ಈ ಥರ ಬಂದಿದ್ರೆ ಡಾಕ್ಟರ್ ಏನು ಮಾಡ್ತಾರೆ, 5 ದಿನ ಕಂಟಿನ್ಯೂಸ್ ಮಾತ್ರೆ ತಗೊಳ್ಳಿ ಅಂತೇಳಿ ಆಂಟಿಬಯೋಟಿಕ್ಸ್ ಅಂತ ಪ್ರತಿ ಜೈವಿಕಗಳು ಮಾತ್ರ ರೂಪದಲ್ಲಿ ಕೊಡ್ತಾರೆ ಅಲ್ವಾ. ಇದು ನಮಗೆ ಯಾವಾಗ ಒಳಗಡೆ ಇರುವಂಥರಂತೆ ಅದು ಜ್ವರಕ್ಕೆ ಕಾರಣ ಆಗಿರುವಂತಹ ಬ್ಯಾಕ್ಟೀರಿಯಾ ಅಥವಾ ಏನೋ ಸೂಕ್ಷ್ಮಾಣುಜೀವಿಗಳಿದ್ದರೆ ಅವನ್ನೆಲ್ಲ ನಾಶಪಡಿಸುತ್ತೆ. ಆಗ ನಾವು ಗುಣಮುಖರಾಗ್ತೇವೆ. ಇದನ್ನು ಪ್ರತಿ ಜೈವಿಕಗಳು ಅಂತ. ಪ್ರತಿ ಜೈವಿಕ ಅಂದರೆ ಜೀವಿ. ನಮಗೆ ಯಾವುದೋ ಒಂದು ಬ್ಯಾಕ್ಟೀರಿಯಾದಿಂದ ಕಾಯಿಲೆ ಬಂದಿದೆ. ಈಗ ಏನಾಗುತ್ತೆ, ನಾವು ವಿಜ್ಞಾನಿಗಳು ಆನಂತರ ಕಂಡುಕೋತಾರೆ ಅದು ವಾಸಿ ಆಗೋದು ಅಂದರೆ ಏನು. ಜ್ವರ ಬಂತು, ವಾಸಿ ಆಗೋದು ಅಂದರೆ ಏನು? ಒಂದು ನಮಗೆ ಬಂದಿರುವಂಥ ಕಾಯಿಲೆಗೆ ಯಾವುದೋ ಒಂದು ಬ್ಯಾಕ್ಟೀರಿಯಾನೋ ಪ್ರೋಟೋಸೋವನೋ ಕಾರಣ ಆಗಿದ್ದರೆ ದೇಹದಲ್ಲಿ ಅವುಗಳ ಸಂಖ್ಯೆ ಜಾಸ್ತಿ ಇದೆ. ದೇಹದಲ್ಲಿ ಅವುಗಳ ಸಂಖ್ಯೆ ಜಾಸ್ತಿ ಇದೆ. ಅವುಗಳನ್ನು ನಿಧಾನಕ್ಕೆ ನಮ್ಮ ದೇಹ ಕೂಡಿಸಿ ಅವುಗಳನ್ನೆಲ್ಲ ಸಾಯಿಸಬೇಕು. ಆ ನಿನ್ನ ರೋಗಕ್ಕೆ ಕಾರಣವಾದಂಥ ಬ್ಯಾಕ್ಟೀರಿಯಾಗಳನ್ನೆಲ್ಲ ಸಾಯಿಸಿದ್ರೆ ನಮ್ಮ ಕಾಯಿಲೆ ವಾಸಿ ಆಗ್ತದೆ ಅಂತ. ಅವನ್ನ ಸಾಯಿಸಲಿಕ್ಕೆ ನಮ್ಮ ದೇಹ ಪ್ರತಿ ಜೈವಿಕಗಳನ್ನು ತಯಾರಿಸ್ಕೋಬೇಕಾಗುತ್ತೆ. ಅಥವಾ ನಾವು ಔಷಧಿ ರೂಪದಲ್ಲಿ ಈ ಪ್ರತಿ ಜೈವಿಕಗಳನ್ನು ತಗೊಳ್ಬೇಕಾಗುತ್ತೆ. ಹಾಗೇನಾಗುತ್ತೆ, ಕಾಯಿಲೆ ಬರ್ತದೆ. ನಮಗೆ ಆ ರೋಗಾಣುಗಳು ಅಂದರೆ ಸೂಕ್ಷ್ಮಾಣುಜೀವಿ ದೇಹದ ಒಳಗಡೆ ಬಂದಿದ್ರೆ ಏನು ಬರುತ್ತೆ? ಕಾಯಿಲೆ. ಕಾಯಿಲೆ ವಾಸಿ ಆಗೋದಂದರೆ ನಿಮ್ಮ ದೇಹದಲ್ಲಿರುವಂಥ ಆ ಬ್ಯಾಕ್ಟೀರಿಯಾಗಳನ್ನ ಅಥವಾ ಸೂಕ್ಷ್ಮಾಣುಜೀವಿಗಳನ್ನೆಲ್ಲ ಏನು ಮಾಡಬೇಕು? ಸಾಯಿಸೋ ವ್ಯವಸ್ಥೆಗೆ ಪ್ರತಿ ಜೈವಿಕಗಳು ಅಂತ ಕರಿತೀವಿ. ಇಂತಹ ಶಿಲೀಂಧ್ರಗಳಿಂದ ಉತ್ಪಾದಿಸಲಾದ ಅಥವಾ ಬ್ಯಾಕ್ಟೀರಿಯಾಗಳಿಂದ ಉತ್ಪಾದಿಸಲಾದಂತಹ ಸ್ಟ್ರೆಪ್ಟೊಮೈಸಿನ್ ಅಂತ ಕರಿತೀವಿ, ಟೆಟ್ರಾಸೈಕ್ಲಿನ್, ಎರಿಥ್ರೊಮೈಸಿನ್ ಇದೆಲ್ಲ ನಮಗೆ ಈಗೇನು ಔಷಧಿ ರೂಪದಲ್ಲಿ ತಗೋತಾ ಇದ್ವಿ. ಈ ಟೆಟ್ರಾಮೈಸಿನ್, ಸ್ಟ್ರೆಪ್ಟೊಮೈಸಿನ್ ಮತ್ತು ಎರಿಥ್ರೊಮೈಸಿನ್ ಈ ಒಂದು ಪ್ರತಿ ಜೈವಿಕರಾದಂಥ ಔಷಧಿಯನ್ನು ಡಾಕ್ಟರ್ ಮಾತ್ರ ರೂಪದಲ್ಲಿ ಕೊಡ್ತಾರೆ. ಅದನ್ನು ನಾವು ತಗೊಂಡಾಗ ಮತ್ತೆ ನಮಗೆ ವಾಸಿ ಆಗುತ್ತೆ. ಹೌದಲ್ವಾ? ನಮಗೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಹೆಸರು ಕೇಳಿದ್ವಿ. ಅಲೆಕ್ಸಾಂಡರ್ ಫ್ಲೆಮಿಂಗ್. ಈ ಅಲೆಕ್ಸಾಂಡರ್ ಫ್ಲೆಮಿಂಗ್ 1929ರಲ್ಲಿ ನಮಗೆ ಒಂದು ಪೆನ್ಸಿಲಿನ್ ಅಂತ ಒಂದು ಔಷಧಿ ಅಂತ. ಪೆನ್ಸಿಲಿನ್ ಅನ್ನೋದು ತುಂಬ ಒಂದು ಜೈವಿಕ ಔಷಧಿ, ಪ್ರತಿರೋಧಕ ಅಂತ ಕರಿತೀವಿ. ಇಂತಹ ಔಷಧಿಯನ್ನು ತಯಾರಿಸಿದ್ದು ಯಾರಪ್ಪ? ಪೆನ್ಸಿಲಿನ್ ಔಷಧಿಯನ್ನು ಕಂಡಿದ್ದವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ. ಅಲೆಕ್ಸಾಂಡರ್ ಫ್ಲೆಮಿಂಗ್. ನೆಕ್ಸ್ಟು ಲಸಿಕೆ ಅಂತ ಹೇಳ್ತೀವಿ. ನಾವೀಗ ಅನೇಕ ರೋಗಗಳಿಗೆ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ಒಂದು ಕ್ಷಯ, ಕುಷ್ಠ ಅಲ್ವಾ, ಮತ್ತು ಕಾಲರ, ಸಿಡುಬು
ಹೆಪಟೈಟಿಸ್ ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ನಮಗೆ ಲಸಿಕೆಗಳನ್ನು ನಾವು ಹುಟ್ಟಿದಾಗ ಮಗು ಇದ್ದಾಗಲೇ ನಮಗೆ ನಾವು ಚುಚ್ಚುಮದ್ದನ್ನು ಕೊಡ್ತಾರೆ, ಲಸಿಕೆ ಅಂತ ಹೇಳ್ತೀವಿ. ಈ ಲಸಿಕೆಗಳನ್ನು ಕೊಟ್ಟಾಗ ಮುಂದೆ ಇಂತಹ ಕಾಲ ನಾವೇನೀಗ ಹೇಳ್ತಾ ಇದ್ದೀವಿ, ಕ್ಷಯ, ಸಿಡುಬು, ಈ ರೋಗಕ್ಕೆ ಕಾರಣವಾದಂತಹ ಒಂದು ವೇಳೆ ಬ್ಯಾಕ್ಟೀರಿಯಾ ಬಂದರೆ ಅವು ನಮ್ಮ ದೇಹದಲ್ಲಿ ಅವುಗಳನ್ನು ನಾಶಪಡಿಸುವಂತಹ ಪ್ರತಿರೋಧಕ ಶಕ್ತಿ ನಮ್ಮ ದೇಹದಲ್ಲಿರುತ್ತೆ. ಅದಕ್ಕೆ ನಾವೆಲ್ಲ ಈ ಲಸಿಕೆಯನ್ನು ಹಾಕ್ತಾರೆ ಅಂತ ಅನೇಕ ಹಿಂದೆ ಏನು ಈಗ ಮಾರಕ ರೋಗಗಳು, ಕ್ಷಯ, ಕಾಲಾಂತ ರೋಗಗಳನ್ನೆಲ್ಲ ಇವತ್ತು ತುಂಬ ಸುಲಭವಾಗಿ ನಿವಾರಿಸ್ಕೊಂಡಿದ್ದೇವೆ ಕಾರಣ ಲಸಿಕೆಗಳ ಮೂಲಕ. ಈಗ ನಮಗೆಲ್ಲ ಗೊತ್ತಿದೆ, ದೊಡ್ಡ ಅಭಿಯಾನ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಪೋಲಿಯೋ ಹನಿಗಳನ್ನು ಎಲ್ಲ ಮಕ್ಕಳು ನೀವೆಲ್ಲ ಹಾಕ್ಸಿದ್ದೀರಾ. 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಇದನ್ನು ಒಂದು ದೊಡ್ಡ ಪ್ರಪಂಚದಲ್ಲಿ ಅಭಿಯಾನ ಮಾಡಿ ಬಹುತೇಕ ನಾವು ಪೋಲಿಯೋನ ನಿರ್ಮೂಲನೆ ಮಾಡಿದ್ದೇವೆ. ಅಂದರೆ 5 ವರ್ಷದ ಒಳಗೆ ಏನು ಪೋಲಿಯೋ ಹನಿ ಆಗ್ತಿದೆ ಅಂದರೆ ಆ ಹನಿಯಿಂದ ಆ ಪೋಲಿಯೋಗೆ ಕಾರಣವಾದಂಥ ವೈರಸ್ ಏನಾದರೂ ಮುಂದೆ ಮಗುವಿಗೆ ಬಂದರೆ ನಾವೀಗಾಗಲೇ ಅದನ್ನು ಲಸಿಕೆ ರೂಪದಲ್ಲಿ ತಗೊಂಡಿದ್ರೆ ಏನಾಗುತ್ತೆ, ಆ ಒಂದು ವೈರಸ್ ಬಂದ ತಕ್ಷಣ ನಮಗೆ ಗುರುತಿಸಿ ಅವುಗಳನ್ನು ನಾಶಪಡಿಸುತ್ತೆ. ಆಗ ಕಾಯಿಲೆ ಬಂದಂತೆ ತಡೆಯಬಹುದು. ಈ ಥರ ನಮಗೆ ಬಾಲ್ಯದಲ್ಲಿನೇ ನಮಗೆ ಅನೇಕ ರೋಗಗಳಿಂದ ನೀವು ತಾಯಿ ಕಾರ್ಡ್ ಅಂತ ನೋಡಿ, ಒಬ್ಬ ಗರ್ಭಿಣಿ ಸ್ತ್ರೀ ಒಂದು ಹೆರಿಗೆ ಆದಮೇಲೆ ಅಲ್ವಾ ತಾಯಿ ಕಾರ್ಡ್ ಅಂತ ಕೊಡ್ತಾರೆ ಆಸ್ಪತ್ರೆಯಲ್ಲಿ. ಅದರಲ್ಲಿ ಯಾವ್ಯಾವ ತಿಂಗಳಿಗೆ ಏನೇನು ಲಸಿಕೆ ಹಾಕಬೇಕು ಅಂತೆಲ್ಲ ನಿರ್ದಿಷ್ಟವಾಗಿ ನಮೂದಿಸಿರ್ತಾರೆ. ನಮಗೆ ಮಗುಗೆ ಏನೂ ಆಗಿರೋಲ್ಲ, ಆದರೂ ಕೂಡ ಎಲ್ಲರಿಗೂ ಕೂಡ ಕೊಟ್ಟಿರ್ತಾರೆ. ಮಗುಗೆ ಏನೂ ಆಗಿಲ್ಲ, ಆದರೂ ನಿರ್ದಿಷ್ಟ ಅವಧಿಯಲ್ಲಿ ಯಾವ್ಯಾವ ಹೆಪಟೈಟಿಸ್ ಅನ್ನೋ, ಕಾಲರ ಅದೋ, ಕ್ಷಯ ಅದೋ, ಡಿಫ್ತೆರಿಯಾ ಅಲ್ವಾ, ಟೆಟಾನಸ್ ಅಂತೀವಿ, ಇವನ್ನ ಅಥವಾ ಶಾಲೆಗಳಲ್ಲೂ ಕೂಡ ಬಂದು ಹಾಕ್ತಾರೆ. ಇವನ್ನ ಏನಕ್ಕೆ ಕೊಡ್ತಾರೆ? ಮಗುಗೆ ಏನೂ ಆಗಿಲ್ಲ, ಆದರೂ ಕೂಡ ಯಾಕೆ ಕೊಡ್ತಾರೆ? ಮುಂದೆ ಮಗುವಿನ ಜೀವನದಲ್ಲಿ ಅಂಥ ಬ್ಯಾಕ್ಟೀರಿಯಾ ಬಂದರೆ ಗುರುಸಿ ಅವನ್ನ ನಿರ್ಮೂಲ ಮಾಡಲಿಕ್ಕೆ ಹೌದಾ ಮಕ್ಕಳೇ? ಹಾಗಾಗಿ ನಾವು ಇಂಥ ಲಸಿಕೆಗಳನ್ನು ಕಂಡುಕೊಂಡಿದ್ವಿ. ಎಡ್ವರ್ಡ್ ಜೆನ್ನರ್ ಅಂತವರು 1798ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುತ್ತಾರೆ. ನೆನಪಿಟ್ಕೊಳ್ಳಿ, ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಂಥ ವಿಜ್ಞಾನಿ ಎಡ್ವರ್ಡ್ ಜೆನ್ನರ್. ಸಿಡುಬು ಮೈಮೇಲೆಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ಲಸಿಕೆ ಹಾಕಿಬಿಟ್ರೆ ನಿಮಗೆ ಲೈಫಲ್ಲಿ ಮತ್ತೆಂದೂ ಸಿಡುಬೆ ಬರಲ್ಲ. ಈ ಥರ ಪ್ರತಿ ಜೈವಿಕಗಳನ್ನು ತಯಾರಿಸಿ ನಮಗೆ ಕೊಟ್ಟಾಗ ಯಾವುದೇ ಕಾಯಿಲೆ ಬರದಂತೆ ತಡೆಯಬಹುದು. ಈಗ ನೆಕ್ಸ್ಟು ಮತ್ತೊಂದು ಕೊನೆಯದಾಗಿ ಈ ಪರಿಸರ ಸ್ನೇಹಿ ಅಂತ ಸೂಕ್ಷ್ಮ ಜೀವಿಗಳಿಗೆ ಪರಿಸರ ಸ್ನೇಹಿ. ಯಾವುದೇ ಕೊಳೆತಂಥ ಪದಾರ್ಥ, ಯಾವುದೇ ಮಣ್ಣಲ್ಲಿ ಒಡೆಯುವಂಥ ಪದಾರ್ಥಗಳಿಗೆಲ್ಲ ಜೈವಿಕ ವಿಘಟಕಗಳು ಅಂತ ಕರಿತೀವಿ. ಈ ಜೈವಿಕ ವಿಘಟಕ ಅಂದರೆ ನಾವೇನು ಒಂದು ಹಲ್ಲಿ ಸತ್ತಿದೆ, ಇಲ್ಲಿ ಸತ್ತಿದೆ ಅಥವಾ ನಮ್ಮನೆ ಮುಂದೆ ಸತ್ತಿರುವಂಥ ಪ್ರಾಣಿಗಳನ್ನ ತೆಗೆದು ಆಚೆ ಹಾಕ್ತೀವಿ. ನಾವು ನಮ್ಮನೆ ಹತ್ರ ಸ್ವಚ್ಛ ಮಾಡ್ತೀವಿ, ಅಲ್ಲಿ ಸ್ವಚ್ಛ ಮಾಡೋದು ಯಾರು? ಖಂಡಿತ ಅಲ್ಲೂ ಸ್ವಚ್ಛ ಆಗುತ್ತೆ, ಬ್ಯಾಕ್ಟೀರಿಯಾಗಳು ಸ್ವಚ್ಛ ಮಾಡುತ್ತೆ. ಅದನ್ನು ಕೊಳೆಯಿಸಿ ಮಣ್ಣು ಮಾಡೋದ್ರ ಮೂಲಕ ಅದು ಬಾಳೆಹಣ್ಣು ತಿಂತೀವಿ, ಬಿಸಾಕ್ತೀವಿ, ಅಡುಗೆ ಮನೆ ತ್ಯಾಜ್ಯಗಳನ್ನೆಲ್ಲ ಬಿಸಾಕ್ತೀವಿ. ನಮ್ಮ ಮನೆಯಿಂದ ತೆಗೆದ್ವಿ, ಇಡೀ ಭೂಮಿಯಲ್ಲಿ ಈ ಥರ ಬಿದ್ದಂಥ ಎಲೆ, ಹೂವು, ಕಾಗದ, ಟೊಮೆಟೊ, ಸತ್ತ ಪ್ರಾಣಿಗಳೆಲ್ಲ ಕೊಡಿಸೋರು ಯಾರು? ಬ್ಯಾಕ್ಟೀರಿಯಾ. ಯಾರಪ್ಪ? ಬ್ಯಾಕ್ಟೀರಿಯಾ. ಆದ್ದರಿಂದ ಬ್ಯಾಕ್ಟೀರಿಯಾಗಳನ್ನು ನಾವು ಹೇಳ್ತೀವಿ ಪರಿಸರದ ಸ್ವಚ್ಛ ಕಾರಕಗಳು ಅಂತ ಕರಿತೀವಿ. ಬ್ಯಾಕ್ಟೀರಿಯಾಗಳ ಪರಿಸರದ ಸ್ವಚ್ಛ ಕಾರಕಗಳು. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ಬ್ಯಾಕ್ಟೀರಿಯಾಗಳು ಇಡೀ ಪರಿಸರವನ್ನು ವಿಘಟಿಸಿ ಯಾವುದೇ ಕೊಳೆಯುವಂಥ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಇದನ್ನು ಕೂಡ ನಾವು ಪರಿಸರ ಸ್ನೇಹಿ ಮತ್ತು ಕೂಡ ಕರಿತೀವಿ. ಇಷ್ಟು ನಾವು ಸೂಕ್ಷ್ಮಾಣುಜೀವಿಗಳಿಂದ ಆಗುವಂತಹ ಪ್ರಯೋಜನಗಳು. ಇಷ್ಟೆಲ್ಲ ಕಾರಣದಿಂದ ನಾವು ಸೂಕ್ಷ್ಮಾಣುಜೀವಿಗೆ ಏನಂತ ಹೇಳ್ತೀವಿ? ಸ್ನೇಹಿ ಸೂಕ್ಷ್ಮಾಣುಜೀವಿಗಳು. ನಮ್ಮ ಪಾಠದಲ್ಲಿ ಅರ್ಥ ಇದು ನಮಗೆ ಮಿತ್ರ. ಮತ್ತು ನಿಮಗೆ ಗೃಹ ಪಾಠದಲ್ಲಿ ಬರ್ಕೊಂಡಲ್ಲಿ ಸೂಕ್ಷ್ಮಜೀವಿಗಳು ಎಂದರೇನು, ಅದರ ನಿರ್ವಹಣೆ. ಸೂಕ್ಷ್ಮಜೀವಿಗಳು ಎಂದರೇನು, ಅದರ
ಇದ್ದಾರೆ. ಎರಡನೇ ಪ್ರಶ್ನೆ, ಸೂಕ್ಷ್ಮಾಣುಜೀವಿಗಳು ನಮ್ಮ ಮಿತ್ರ ಹೇಗೆ? ಸೂಕ್ಷ್ಮಾಣುಜೀವಿಗಳು ನಮ್ಮ ಮಿತ್ರ ಹೇಗೆ? ಗೊತ್ತಾಗ್ತಿರಲ್ಲ ಮಕ್ಕಳೇ, ಮಿತ್ರ ಪಾಯಿಂಟ್ ಬಂದಕ್ಕೆ ಇಷ್ಟು ಮುಂದಿನ ಭಾಗದಲ್ಲಿ ನಮ್ಮ ಶತ್ರು ಹೇಗೆ ಅನ್ನೋದನ್ನು ಚರ್ಚಿಸೋಣ. ಎಲ್ಲರಿಗೂ